ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಸೌರಮಾನ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ವಿಷು ಹಬ್ಬದ ಆರ್ಥಿಕ ಶುಭಾಶಯಗಳು. ತಮಿಳಿಗರಿಗೆ ಪುದು ಪುತ್ತಾಂಡಂ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ವಿಷು ಹಬ್ಬ, ಸೌರಮಾನ ಯುಗಾದಿ, ಪುದು ಪುತ್ತಾಂಡಂ. ನಾನು ಇವತ್ತು ಒಂದು ಗ್ರೇವಿ ಒಂದಿಗೆ ಬಂದಿದ್ದೀನಿ. ಹೆಸರುಬೇಳೆ ಗ್ರೇವಿ ತುಂಬ ಸುಲಭವಾಗಿ ಮಾಡ್ಕೋಬಹುದು. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಗ್ರೇವಿನ ನಾನು ಮೃದುವಾದ ದೋಸೆ ಅಂತಿರೋ ಅಕ್ಕಿ ರೊಟ್ಟಿಯೊಂದಿಗೆ ಮಾಡಿಕೊಂಡಿದ್ದೆ. ಅಕ್ಕಿ ರೊಟ್ಟಿಗೆ, ಚಪಾತಿಗೆ, ಇಡ್ಲಿಗೆ, ದೋಸೆಗೆ, ರಾಗಿ ಹಿಟ್ಟಿಗೆ, ಪೂರಿಗೆ ಎಲ್ಲದಕ್ಕೂ ಸರಿ ಹೊಂದುತ್ತೆ. ತುಂಬ ಚೆನ್ನಾಗಿರುತ್ತೆ. ಸುಲಭವಾಗಿ ನಾವು ಮಾಡ್ಕೋಬೋದು. ರುಬ್ಬೋ ಗೋಜಿಲ್ಲ. ತಡ ಯಾತಕ್ಕೆ, ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ಪದಾರ್ಥಗಳನ್ನ ತೋರಿಸ್ತೀನಿ. ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಒಂದು 4 ಹುಳಿ ಟೊಮೆಟೊನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ತುಂಬ ಹಣ್ಣಾಗಿದೆ. 4 ಹುಳಿ ಟೊಮೆಟೊ ಮತ್ತು ಹೆಸರುಬೇಳೆ, 2 ಗ್ಲಾಸ್ ಹೆಸರುಬೇಳೆನ ಒಂದು 2 ಗಂಟೆಗಳ ಕಾಲ ಮುಂಚೆನೇ ತೊಳೆದು ನೆನೆ ಹಾಕಿಟ್ಕೊಂಡಿದ್ದೆ. ಹಾಗೆ ಅಡಿಗೆ ಅರಿಶಿನ ಮತ್ತು ಪುಡಿ ಹಿಂಗು, ಒಗ್ಗರಣೆಗೆ ಶುಂಠಿ, ಕರಿಬೇವು, ಒಣಮೆಣಸಿನ್ಕಾಯಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಒಣಮೆಣಸಿನ್ಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಜೀರಿಗೆ. ಹಾಗೆ ಇಲ್ಲಿ ತರಕಾರಿಗಳನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಈರುಳ್ಳಿಯನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಸೀಮೆ ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇನ್ನೇನು ತರಕಾರಿಗಳ ಅವೈಲಬಿಲಿಟಿ ಇದೆ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಏನು ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ, ನಡೆಯುತ್ತೆ. ಹಾಗೆ ಮಾಡೋದಕ್ಕೆ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆ. ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆಗಲಿ. ನೋಡಿ, ಎಣ್ಣೆ ಕಾದು ಬಂದಿದೆ. ಈಗ ಸಾಸಿವೆ ಮತ್ತು ಜೀರಿಗೆಯನ್ನು ಮೊದಲಿಗೆ ಹಾಕ್ಕೊತೀನಿ. ಅದು ಚಿಟಪಟ ಅಂತ ಸಿಡಿಲಿ. ಇದೆಲ್ಲ ಸಿಡಿತಾ ಇದ್ದಂಗೆ ನಾನು ಶುಂಠಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊತಿದ್ದೀನಿ. ಮತ್ತು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ಳೋರು ಧಾರಾಳವಾಗಿ ಬಳಸಬಹುದು. ಈ ಈರುಳ್ಳಿ, ಶುಂಠಿ ಎಲ್ಲ ಬಾಡಿ ಬಂದಿದೆ. ಈಗ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದನ್ನು ಸಹ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಜೊತೆಗೆ ಕರಿಬೇವು, ಇದೆಲ್ಲವನ್ನು ಬಾಡಿಸ್ಕೊಳ್ಳೋಣ. ಇದೆಲ್ಲ ಬಾಡಿ ಬರ್ತಾ ಇದ್ದಂಗೆ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಟೊಮೆಟೊ, ಅದನ್ನು ಹಾಕ್ಕೊತೀನಿ. ಅದನ್ನು ಸಹ ಬಾಡಿಸ್ಕೊತೀನಿ ಜೊತೆಗೇ. ಈ ಟೊಮೆಟೊ ಎಲ್ಲ ಬಾಡಿ ಬರ್ತಾ ಇದ್ದಂಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ನಾನು ತೆಗೆದಿಟ್ಕೊಂಡಿದ್ದೀನಲ್ಲ ತರಕಾರಿ, ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಬಟಾಣಿ, ಆಲೂಗೆಡ್ಡೆ ಇದ್ದಿದ್ದರೂ ಹಾಕ್ಕೊಳ್ಳಿ. ನೋಡಿ, ತರಕಾರಿ ಎಲ್ಲ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಒಂದು 2-3 ಸರಿ. ಈಗ ಹೆಸರುಬೇಳೆ ತೊಗೊಂಡಿದ್ನಲ್ಲ ಅದನ್ನು ಸಹ ಈಗ ಹಾಕ್ಕೊತೀನಿ ಈ ಸಮಯದಲ್ಲೇ. ನೋಡಿ, ಹೆಸರುಬೇಳೆ ಹಾಕಿದ್ಮೇಲೆ ಸಂಪೂರ್ಣ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ತರಕಾರಿನೇನು ನಾವು ಹೆಚ್ಚಿಗೆ ಬೇಯಿಸ್ಕೊಳ್ಳೋ ಹಾಗಿಲ್ಲ ಎಣ್ಣೆಯಲ್ಲಿ, ಯಾಕೆಂದರೆ ನಾವು ಕುಕ್ಕರಲ್ಲಿ ಕೂಗಿಸ್ಕೊತೀವಲ್ಲ, ಆದ್ದರಿಂದ ಎಲ್ಲ ಸಂಪೂರ್ಣ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಳ್ಳೋದ್ಮೇಲೆ ನಿಮಗೆ ಎಷ್ಟು ಗ್ರೇವಿ ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಹೆಸರುಬೇಳೆ ಅಲ್ವಾ, ಕುದೀತಾ ಕುದೀತಾ ಗಟ್ಟಿಯಾಗುತ್ತೆ. ಆದ್ದರಿಂದ ಈಗ ಅಡಿಗೆ ಅರಿಶಿನವನ್ನು ಹಾಕಿ ಒಂದು ಕುದಿ ಬರ್ತಾ ಇದ್ದಂಗೆ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲ್ ನಾವು ತಗೊಳ್ಳೋಣ. ನಂತರ ನಿಮಗೆ ತೋರಿಸ್ತೀನಿ, ಇಲ್ಲಾಂದರೆ ಅಡಿ ಹತ್ಕೊಂಡ್ಬಿಡುತ್ತೆ. ಒಂದು ಕುದಿ ಬರಬೇಕು ಸ್ವಲ್ಪ. ನೋಡಿ ಸ್ನೇಹಿತರೆ, ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊತೀನಿ. ನೀವು 3 ವಿಷಲ್ ಬೇಕಾದ್ರೂ ತೊಗೋಬೋದು, ಏನು ತೊಂದರೆ ಇಲ್ಲ. 2 ವಿಷಲ್ ಬರೆಸ್ಕೊಂಡು ನಾನು ಪ್ರೆಷರೆಲ್ಲ ಇಳಿದಿದೆ, ಈಗ ತಣ್ಣಗಾಗಿದೆ. ಈಗ ಕುಕ್ಕರ್ ಲಿಡ್ನ ತೆಗೆದು ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟಕ್ಕೆ ಮುಗಿದೋಗಲಿಲ್ಲ, ಇನ್ನೂ 2 ಇಂಗ್ರೀಡಿಯೆಂಟ್ ನಾವು ಇದಕ್ಕೆ ಹಾಕಬೇಕು. ಈಗ ಇದಕ್ಕೆ ನೋಡಿ ಗಟ್ಟಿ ಇದೆ. ನಿಮಗೆ ಇನ್ನೊಂದು ಸ್ವಲ್ಪ, ನಾವು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ರು ಹೆಸರುಬೇಳೆ ಅಲ್ವಾ, ನೋಡಿ ಗಟ್ಟಿಯಾಗಿದೆ. ಈಗ ಇನ್ನೊಂದು ಅರ್ಧದಿಂದ 1 ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಂಡು ತಿರ್ಗಿ ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಕುದಿಯೋಕ್ಕೆ ಇಡ್ತೀನಿ. ನಾನು ಸ್ವಲ್ಪ ಹೆಚ್ಚಾಗಿ ನೀರು ಹಾಕ್ಕೊಂಡೆ. ನೋಡಿ, ಕುದೀತಾ ಇದೆ. ಈಗ 1 ಕಪ್ ತೆಂಗಿನಕಾಯಿ, ಕೊತ್ತಂಬರಿ, ಇದೆರಡನ್ನು ಹಾಕಿ ಮಿಕ್ಸ್ ಮಾಡ್ದೆ ಅಂತಂದರೆ ರುಚಿಕರವಾದಂತಹ ಹೆಸರು ಬೇಳೆಯ ಗ್ರೇವಿ ರೆಡಿಯಾಗುತ್ತೆ. ನಿಮಗೆ ಊಟಕ್ಕೂ ಆಗುತ್ತೆ, ತಿಂಡಿಗಳಿಗೂ ಆಗುತ್ತೆ. ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಪೂರಿಗೆ, ಇಡ್ಲಿಗೆ, ರಾಗಿ ಹಿಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ತಿಳಿಸಿ. ಬಹಳ ಆರೋಗ್ಯಕರವೂ ಕೂಡ ಹೆಸರುಬೇಳೆ ಅಲ್ವಾ, ದೇಹಕ್ಕೆ ತುಂಬ ತಂಪಾಗಿರುತ್ತೆ ಹೆಸರುಬೇಳೆ. ಆದ್ದರಿಂದ
ಒಮ್ಮೆ ಮಾಡಿ ನೋಡಿ. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದಿ ಬಂತು. ಕೊನೆಯಲ್ಲಿ ಪುಡಿ ಹಿಂಗನ್ನು ಹಾಕ್ಕೊತೀನಿ. ನೀವು ಬೆಳ್ಳುಳ್ಳಿ ಏನಾದರೂ ಹಾಕಿರೋರು ಈ ಹಿಂಗನ್ನು ಸ್ಕಿಪ್ ಮಾಡ್ಬೋದು. ನಾವು ಬೆಳ್ಳುಳ್ಳಿ ಏನು ಉಪಯೋಗಿಸ್ದೇ ಇಲ್ಲದಿರೋದ್ರಿಂದ ನಾನು ಈ ಪುಡಿ ಹಿಂಗನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ತಿಂಡಿಗಳಿಗೆ ಸರ್ವ್ ಮಾಡ್ಕೊತೀನಿ. ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದಂಗೆ ಅನಿಸುತ್ತಲ್ವ ಎಷ್ಟು ಚೆನ್ನಾಗಿದೆ ಅಂತ. ಒಮ್ಮೆ ಟ್ರೈ ಮಾಡಿ. ಹೇಗಿದೆ ಅಂತ ನೀವು ತಿಂದು ನಂತರ ನನಗೆ ತಿಳಿಸಿ. ನನಗಂತೂ ಸಖತ್ತಾಗಿದೆ. ನಾನು ಇವತ್ತು ಅಕ್ಕಿ ರೊಟ್ಟಿಗೆ ಮಾಡಿಕೊಂಡಿದ್ದೆ. ನೀವು ಯಾವುದಕ್ಕೆ ಬೇಕಾದರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಟೇಕ್ ಕೇರ್. ಬಾಯ್. ಸಿ ಯು. ಜೈ ಗಣೇಶ.